Hello students, in this video we are going to discuss the most expected 3 marks questions. Adunu so I'll be taking some maybe around 4 to 5 topics alli ನಾನು expected 3 marks explain ಮಾಡ್ತೀನಿ. Not all the problems. ನಾನು ಪ್ರತಿಯೊಂದು ಚಾಪ್ಟರ್ಲಿ ಐ ಆಮ್ ಗೋಯಿಂಗ್ ಟು ಚೂಸ್ ಓನ್ಲಿ 3 to 5 ಅಷ್ಟೇ. ಈ 3 to 5 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದೊಂದು ಚಾಪ್ಟ್ರಲ್ಲಿ. ಅಟ್ಲೀಸ್ಟ್ ಈಗ ಲಾಸ್ಟ್ ಮೂಮೆಂಟಲ್ಲಿ ಯಾರು ಪ್ರಿಪೇರ್ ಆಗಿಲ್ಲ ಅವ್ರಿಗೆ ಹೆಲ್ಪ್ ಆಗೋಂಥ ವೀಡಿಯೋಸ್ ಇವೆಲ್ಲ. ಸೊ ಮುಂಚೆ ಪ್ರಿಪೇರ್ ಆದವ್ರು ದಟ್ ಈಸ್ ಫೈನ್. ಓಕೆ, ದಿಸ್ ಈಸ್ ಅಕಾರ್ಡಿಂಗ್ ಟು ಮೈ ದಿಸ್ ಒನ್. ಸೊ ಈ ವರ್ಷ ನಿಮಗೆ ಪ್ರಾಬಬಲಿ ಎಕ್ಸ್ಪೆಕ್ಟೆಡ್ 3 marks ಅಂತಂದರೆ ಯು ಮೈ ಗೆಟ್ ದಿಸ್ ಒನ್. ಸೊ ಫಸ್ಟ್ let me write the question there. So the question is on the relation or on the given set A is equal to 1 2 3 up to 14 ಇದೆ. Defined by the relation R is equal to x comma y such that 3x minus y which is equal to 0. Determine whether R is reflexive, symmetric or transitive. Reflexive, symmetric or transitive. This is one expected 3 marks question for the upcoming exam. ಸೊ ಈಗ ನಾ ಏನು ಮಾಡಬೇಕು, ಸೊ ಯಾರ್ಯಾರು ಪ್ರಿಪೇರ್ ಆಗಿಲ್ಲೋ ಅಟ್ಲೀಸ್ಟ್ ಇವಾಗಾದರೂ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಿ ಶುಡ್ ಟೇಕ್ ದಟ್ 3x ಮೈನಸ್ ವೈ ವಿಚ್ ಈಸ್ ಈಕ್ವಲ್ ಟು 0, ಅಥವಾ ಮೈನಸ್ ವೈ ಕಡೆಗೆ ಬಂದರೆ ಪ್ಲಸ್ ವೈ ಈಸ್ ಈಕ್ವಲ್ ಟು 3x. ಈಗ ಸೆಟ್ಟಲ್ಲಿ ಎಲಿಮೆಂಟ್ಸ್ ನೋಡಿರಿ 1 to 14 ಇದ್ದಾವೆ. ಸೊ ಜಸ್ಟ್ ಗಿವ್ ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಕೊಟ್ಟರೆ ವೈ ಈಸ್ ಈಕ್ವಲ್ ಟು 3 into 1 ವಿಚ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 2. ವಿ ಗೆಟ್ ವೈ ಈಸ್ ಈಕ್ವಲ್ ಟು 3 into 2 ವಿಚ್ ಈಸ್ ಈಕ್ವಲ್ ಟು 6. x is equal to 3, we get y is equal to 3 into 3 that is equal to 9. X is equal to 4, we get y is equal to 3 into 4 which is equal to 12. We have to stop here because 5 ಹಾಕಿದರೆ 3 into 5 15, ಬಟ್ ನನಗಿಲ್ಲಿ 15 ಇಲ್ಲ, ಮ್ಯಾಕ್ಸಿಮಮ್ 14 ತಾನೇ ಇದ್ದಾವೆ. ಸೊ ವಿ ಹ್ಯಾವ್ ಟು ಸ್ಟಾಪ್ ಹಿಯರ್. ಸೊ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಹಿಂಗೆ ಬರೀಬೇಕು. 1 ಹಾಕಿದಾಗ 3 ಬಂತು, ಸೊ 1, 3. ನೆಕ್ಸ್ಟ್ 2, 6. ನೆಕ್ಸ್ಟ್ 3, 9. Next 4, 12. So these are the ordered pairs. ಈಗ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಹೆಂಗೆ ಬರೀಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಸೊ ಫಸ್ಟ್ ಒಂದು ಎಲಿಮೆಂಟ್ ತೊಗೊಳ್ರಿ, ಸೇ 1. 1ಗೆ 1, 1 ಇರಬೇಕಲ್ಲಿ. ಆ್ಯಸ್ ಯು ಕ್ಯಾನ್ ಸಿ ದಟ್ 1 ಬಿಲಾಂಗ್ಸ್ ಟು ಎ, ಬಟ್ 1, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೀವು ಲೈನಾಗಿ ಬರೀರಿ, ನಾನು ಸೈಡಿಗೆ ಬರಿತಾ ಇದ್ದೀನಿ. ಎಕ್ಸಾಮಲ್ಲಿ ನೀವು ಲೈನಾಗಿ ಬರೀಬೇಕು, ಜಾಗ ಇಲ್ಲ ಅಂತ ಹಿಂಗೆ ಬರಿತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಫಾರ್ ಸಿಮೆಟ್ರಿಕ್ ಯು ಟೇಕ್ ಎನಿ ಆರ್ಡರ್ಡ್ ಪೇರ್. ಸೇ 1, 3 ತಗೋತೀನಿ. ಸೊ 1, 3 ಬಿಲಾಂಗ್ಸ್ ಟು ಆರ್. 1, 3ಗೆ 3, 1 ಇರಬೇಕಿತ್ತು, ಇಲ್ಲ ಅಲ್ಲಿ. ಸೊ 3, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ಗೆ ಯು ಹ್ಯಾವ್ ಟು ಟೇಕ್ ಸಮಥಿಂಗ್ ಆಸ್ ಎ ಕಮ ಬಿ. ನನಗಿಲ್ಲಿ 1, 3ನ ನಾನು ಎ ಕಮ ಬಿ ಅಂತ ತೊಗೋತೀನಿ. ಸೊ 1, 3 ಬಿಲಾಂಗ್ಸ್ ಟು ಆರ್. ಸೊ ಎ ಕಮ ಬಿ, ಬಿ ಕಮ ಸಿ ಅಂದರೆ 3ಇಂದ ಸ್ಟಾರ್ಟ್ ಆಗೋ ಆರ್ಡರ್ಡ್ ಪೇರ್ ಬಂದ್ಬಿಟ್ಟು ಇಲ್ಲಿ 3, 9 ಇದೆ. ಸೊ ಲೆಟ್ ಮಿ ಟೇಕ್ 3, 9 ಬಿಲಾಂಗ್ಸ್ ಟು ಆರ್. ಸೊ ಫೈನಲಿ ನನಗೇನಿರಬೇಕಿತ್ತು, 1, 9 ಇರಬೇಕಿತ್ತು. ಸೊ ಇಲ್ಲ ನನಗಿಲ್ಲಿ 1, 9. ಸೊ 1, 9 ಡಸಂಟ್ ಬಿಲಾಂಗ್ಸ್ ಟು ಆರ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಕ್ಲಿಯರ್? ದಿಸ್ ಈಸ್ ಒನ್ ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್. ಸೊ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರಮ್ ರಿಲೇಷನ್. ಐ ಆಮ್ ಗೋಯಿಂಗ್ ಟು ಚೂಸ್ ಓನ್ಲಿ 3 to 4 ಕ್ವಶನ್ಸ್ ಅಷ್ಟೇ ಪ್ರತಿಯೊಂದು ಚಾಪ್ಟ್ರಲ್ಲಿ. ಸೊ ಇನ್ನೊಂದು ಏನು ಎಕ್ಸ್ಪೆಕ್ಟೆಡ್ ಅಂತಂದರೆ ಯು ಮೈ ಗೆಟ್ ಈವನ್ ದಿಸ್ ಒನ್. ಶೋ ದ್ಯಾಟ್ maybe yeah, you may get this one. Show that the relation R, so relation R in the set z of integers, in the set z of integers given by R is equal to a comma b such that 2 divides a minus b. 2 divides a minus b is an equivalence relation ಅಂತ ತೋರಿಸ್ಬೇಕು. is an equivalence relation. So this is the question. ಇದು ಒಂದು ಎಕ್ಸ್ಪೆಕ್ಟೆಡ್ ಈ ವರ್ಷ. 2 divides a minus b. ಈಗ ನೋಡ್ರಿ, ಫಸ್ಟ್ ರಿಫ್ಲೆಕ್ಸಿವ್ಗೆ ಯು ಶುಡ್ ಟೇಕ್ ಸಮ್ ಎಲಿಮೆಂಟ್. ಲೆಟ್ a belongs to the given set ಏನು integers.
ಎ ಬಿಲಾಂಗ್ಸ್ ಟು ಝೆಡ್ ಅಂತ ತಗೋಬೇಕು. ಓಕೆ, ಸೊ ನಾವು a minus a which is equals to 0. The condition is 2 divides a minus b. So a ಜಾಗದಾಗ ಏನಾಗಬೇಕು, b ಜಾಗದಾಗ ಏನಾಗಬೇಕು, a ಏನಾಗಬೇಕು. ಸೊ a minus a is equal to 0. So 2 divides 0. Therefore a comma a belongs to R is what you call reflexive. For symmetric we should take two elements. Let a comma b belong to the set integers. First a comma b belongs to R ಅಂತ ತಗೋಬೇಕು. ಸಿ 2 divides which ನೋಡ್ರಿ ಸ್ಟಾರ್ಟಿಂಗ್ a comma b belongs to R ಅಂದರೆ ಇದನ್ನು ಟ್ರೂ ಅಂತ ತಗೋಬೇಕು, ವಿಚ್ ಮೀನ್ಸ್ 2 divides a minus b. 2 divides a minus b ಅಂದರೆ a minus b is multiple of 2 ಅಂತ ಅರ್ಥ. ಅದು ಮಲ್ಟಿಪಲ್ ಆಫ್ 2 ಅದನ್ನು 2 divides a minus b ಅಂತ. ಸೊ a minus b is equal to 2m. ಈ ಮೈನಸ್ ಕಾಮನ್ ತೊಗೊಂಡ್ರೆ b minus a is equal to 2m ಅಥವಾ b minus a is equal to 2 into minus m. ಸೊ b minus a is equal to ಇದನ್ನು ಒಂದು ನಂಬರ್ ಅಂತ ತೊಗೊಂಡ್ಬಿಡ್ತೀನಿ, ಮೈನಸ್ ಎಮ್ನ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಸಮ್ ನಂಬರ್. ಸೊ b minus a is ಮಲ್ಟಿಪಲ್ ಆಫ್ 2 ಅಂತಂದರೆ ವಿಚ್ ಮೀನ್ಸ್ 2 divides b minus a. ಅದಕ್ಕಾಗಿ b comma a belongs to R ಅಂತ ಬರಿತೀನಿ. Therefore it will become symmetric. For transitive you have to take first let a comma b comma c belong to the given set z. So transitive ಅಲ್ಲಿ ಫಸ್ಟ್ a comma b ಟ್ರೂ ಅಂತ ತಗೋಬೇಕು. we should take a comma b as true. ಸೊ ಫಸ್ಟ್ ಅದನ್ನು ತಗೋತೀನಿ. ಸೇ a comma b belongs to R ಅಂದರೆ ಅರ್ಥ ಏನು, 2 divides a minus b ಅಂದರೆ ಅರ್ಥ ಏನು, a minus b is multiple of 2 ಅಂತ ಅರ್ಥ. 2 divides a minus b ಅಂತಂದರೆ a minus b is multiple of 2 ಅಂತ, that's the meaning of it. ನೆಕ್ಸ್ಟ್ b comma c ನ ಟ್ರೂ ಅಂತ ತಗೋಬೇಕು. b comma c belongs to R ಮೀನ್ಸ್ ವಾಟ್ ಡಸ್ ಇಟ್ ಮೀನ್, 2 divides b minus c ಅಂದರೆ b minus c is also multiple of 2 ಅಂತ ಅರ್ಥ. ಸೊ ಡಿವೈಡ್ಸ್ when 2 divides a minus b ಅಂದರೆ a minus b is multiple of 2. ಈಗ ನಾನು ಮಾಡ್ತೀನಿ, ಇವೆರಡನ್ನು ಆ್ಯಡ್ ಮಾಡ್ತೀನಿ. ಸೊ a minus b plus b minus c is equal to 2m plus 2n. Okay, now these two get cancels. So we get a minus c is equal to 2 into m plus n ಬಂತು. ಸೊ 2 into m plus 1 ಬಂತಂದರೆ a minus c is multiple of 2. You can see a minus c is multiple of 2 ಅಂದರೆ 2 divides a minus c. Therefore a comma c belongs to R. It is transitive. This is one expected question for this upcoming year. Next, so ನಾನು just already I have explained ಪ್ರತಿ ಚಾಪ್ಟರಿಂದ 3 to 5 ಅಷ್ಟೇ ಮ್ಯಾಕ್ಸಿಮಮ್, ನಾಟ್ ಮೋರ್ ದ್ಯಾನ್ ದಟ್. 3 ಇಂದ 5 ಕ್ವಶನ್ಸ್. ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ ಅಂತಂದರೆ, ಮೇ ಬಿ ಯಾಕಂದರೆ ಲಾಸ್ಟ್ ಇಯರ್ ಇಟ್ ಈಸ್ ಆಸ್ಟ್ ಕಾಂಗ್ರಿಯಂಟ್ ಅದು ಇದು ಕೊಟ್ಟಿದ್ದಾನೆ. ಓಕೆ, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈವನ್ ದಿಸ್ ಒನ್, ಪ್ರಾಬಲಿ ದಿಸ್ ಒನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಯಾವುದಂತಂದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಎಸ್, we can expect this one. T1 is similar to T2. On the set of triangles, okay, on the set of question ಓದ್ತೀನಿ ನೋಡ್ರಿ. let L okay, question ಇಲ್ಲಿ ಕೊಟ್ಟಿಲ್ಲ ನಿಮಗೆ, it is not given. Yes, we can take T1 is congruent to T2 instead of that. ಸೊ ಇಲ್ಲ ಅಂದರೆ ಈ ಕ್ವಶನ್ ಬಿಟ್ಟರು ಕೂಡ ಇನ್ನೊಂದು ಎಕ್ಸ್ಪೆಕ್ಟೆಡ್ ಅಂತಂದರೆ ಅಕಾರ್ಡಿಂಗ್ ಟು ಮೀ ಯು ಕ್ಯಾನ್ ಲರ್ನ್ ಐದರ್ ಆಫ್ ದಿಸ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್. ನೋಡಿರಿ, ಎರಡು ಪ್ರಾಬ್ಲಮ್ಸ್ದು ಒಂದು ಕಂಪ್ಯಾರೇಟಿವ್ ಆಗಿ ಮಾಡ್ಕೊತ ಹೋಗ್ತೀನಿ. ಇವೆರಡು ಒಂದೇ ಅಂತ ಟ್ರೀಟ್ ಮಾಡಿಬಿಡ್ರಿ, ಸೊ ದಟ್ 3 ಪ್ರಾಬ್ಲಮ್ಸ್ ಆಗ್ತವೆ. ಫಸ್ಟ್ ರಿಫ್ಲೆಕ್ಸಿವ್ಗೆ ನೀವು 1/2 ತೊಗೊಳ್ರಿ, ಇಟ್ ಫಾಲ್ಸ್ ಆಗಿಬಿಡುತ್ತೆ. 1/2 ಬಿಲಾಂಗ್ ಟು ದ ಸೆಟ್ ರಿಯಲ್ ನಂಬರ್ಸ್. 1/2 cannot be less than 1/2 whole square. So therefore 1/2 comma 1/2 doesn't belong to R is not reflexive.
ರಿಫ್ಲೆಕ್ಸಿವ್ ಅಲ್ಲ ಅದು. ಸೇಮ್ ಥಿಂಗ್ ಇಲ್ಲಿ ಕೂಡ ಅಷ್ಟೇ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು, ಇದು ಟೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇವು. ಸೊ ಲೆಟ್ 1/2 ಬಿಲಾಂಗ್ಸ್ ಟು ಆರ್. ಇದು 1/2 ಟ್ರೂ ಆಗ್ತದೆ. ಅದಕ್ಕೆ ಸರ್ ಯಾಕೆ 1/2 ತೊಗೋತೀರಂದ್ರೆ 1/2 ಟ್ರೂ ಆಗ್ತಾ ಇದೆ. ಸೊ 1/2 ಬಿಲಾಂಗ್ಸ್ ಟು ಆರ್. 1/2 ಕೆನ್ ನಾಟ್ ಬಿ ಲೆಸ್ ದ್ಯಾನ್ 1/2 ಹೋಲ್ ಕ್ಯೂಬ್. Therefore 1/2 1/2 doesn't belongs to R is not reflexive. Symmetric ನೋಡ್ರಿ. Let A, so let me just change the pen. Let A comma B belongs to the real numbers. ಈಗ ನಾನು A is equal to 1 ತಗೋತೀನಿ, B is equal to 2 ತಗೋತೀನಿ. ನೋಡ್ರಿ, means 1 comma 2 belongs to R. 1 is less than 2 square, but 2 is not less than 1 square. So we can write 2 comma 1 doesn't belongs to R. So first ಇದನ್ನು ತಗೋಬೇಕು, ಇಲ್ಲಿ ಚೆಕ್ ಮಾಡ್ಬೇಕು ನಾವು. ಓಕೆ, ಸೇಮ್ ಥಿಂಗ್ ಈ ಪ್ರಾಬ್ಲಮ್ ಬಂತಂದರೆ let A comma B belongs to R. Let A is equal to 1, B is equal to 2. So now we can write 1 comma 2 belongs to R. 1 is less than 2 cube, but 2 is not less than 1 cube. 2 comma 1 doesn't belongs to R. R is not symmetric. Value, better remember the values. So transitive, I'll just tell you some way. ನೋಡ್ರಿ, ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಟ್ರಾನ್ಸಿಟಿವ್ಗೆ I'll just give you some values. ಸೊ ಇಲ್ಲಿ let A comma B comma C belongs to the set real numbers. ಇಲ್ಲಿ A ವ್ಯಾಲ್ಯೂ ನೋಡ್ರಿ 10, 5. C ವ್ಯಾಲ್ಯೂ ಇಲ್ಲಿ ನೋಡ್ರಿ ಸ್ಕ್ವಯರ್ ಇರೋ ಪ್ರಾಬ್ಲಮ್ಗೆ A ಲೆಸ್ ದೆನ್ ಆರ್ ಈಕ್ವಲ್ ಟು B ಸ್ಕ್ವೇರ್ ಕೊಟ್ಟಾಗ C ವ್ಯಾಲ್ಯೂ 3 ತೊಗೊಳ್ರಿ. ಇಲ್ಲಿ ಕೂಡ ಅಷ್ಟೇ, let A comma B comma C belongs to the given set real numbers. ಇಲ್ಲಿ A ವ್ಯಾಲ್ಯೂ 10, B ವ್ಯಾಲ್ಯೂ 5, C ವ್ಯಾಲ್ಯೂ ಬಂದ್ಬಿಟ್ಟು ನೋಡ್ರಿ ಕ್ಯೂಬ್ ಇದ್ದಾಗ 2 ತೊಗೊಳ್ರಿ. ಯಾಕೆ 10, 5 ತೊಗೊತೀನಿ 2 ತೊಗೋತೀನಿ ಅಂದರೆ ಈ ವ್ಯಾಲ್ಯೂಸ್ಗೆ ಫಾಲ್ಸ್ ಆಗ್ತದೆ. ನೀನು ಎಕ್ಸಾಮಲ್ಲಿ ಚೆಕ್ ಮಾಡ್ಕೊಂಡು ಕೊಡ್ಲಿಕ್ಕೆ ಆಗಂಗಿಲ್ಲ. ಬೆಟರ್ ರಿಮೆಂಬರ್ ದಿಸ್. ಇವಾಗ ನೋಡ್ರಿ, ಫಸ್ಟ್ A comma B ಟ್ರೂ ಅಂತ ತಗೋಬೇಕು. ಮೀನ್ಸ್ 10 comma 5 ಬಿಲಾಂಗ್ಸ್ ಟು R. ಅಂದ್ರೆ ಅರ್ಥ ಏನು? 10 ಈಸ್ ಲೆಸ್ ದ್ಯಾನ್ 5 ಸ್ಕ್ವೇರ್. ನೆಕ್ಸ್ಟ್ B comma C, 5 comma 3 belongs to R. Means 5 is less than 3 square. But what about A comma C? Whether 10 is less than 3 square? No. 10 comma 3 doesn't belongs to R. R is not transitive. ಇಲ್ಲಿ ಕೂಡ ಅಷ್ಟೇ, ಸೇಮ್ ಥಿಂಗ್. 10, 5, 2ಗೆ ಇಲ್ಲಿ ಫಾಲ್ಸ್ ಆಗಿಬಿಡುತ್ತೆ. ಸೊ ಲೆಟ್ ಮಿ ಟೇಕ್ ದಿಸ್ ಒನ್. ಫಸ್ಟ್ A comma B belongs to R. 10 comma 5 belongs to R. 10 is less than 5 cube. ನೆಕ್ಸ್ಟ್ B comma C ಮೀನ್ಸ್ 5. ನೋಡ್ರಿ, ಸ್ಟಾರ್ಟಿಂಗ್ ಟ್ರೂ ಅಂತ ಅನ್ಕೊತಿದ್ದೀನಿ, ಅದಕ್ಕೆ ಸ್ಟಾರ್ಟಿಂಗೇ ಬರೀಬೇಕು. ಸೊ 5 is less than 2 cube. And what about A comma C? Whether 10 is less than 2 cube? No. So 10 comma 2 doesn't belongs to R. R is not transitive. So these are some expected questions for the upcoming year. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಟಾಪಿಕ್ ಇಸ್ ITF ಅಲ್ಲಿ ಈ ವರ್ಷ ಎಕ್ಸ್ಪೆಕ್ಟೆಡ್ ಯಾವ್ಯಾವ ಅಂತ. ಲೆಟ್ ಮಿ ಜಸ್ಟ್ ಚೆಕ್. ಐ ಆಮ್ ಡೀಲಿಂಗ್ ವಿತ್ 3 marks. So from ITF we can expect these questions. First, ಈ ವರ್ಷ ಪ್ರಾಬಲಿ ಇದು ಗ್ಯಾರಂಟಿ ಅಂತ ಅನಿಸ್ತದೆ. tan of 1/2, ನಿಮ್ಮ ಮೆಟೀರಿಯಲ್ tan ಇನ್ವರ್ಸ್ ಅಂತ ಕೊಟ್ಟಾನ. ಇಟ್ ಈಸ್ tan of 1/2 of sin inverse of 2x by 1 plus x square plus cos inverse of 1 minus y square divided by 1 plus y square. This is a very important problem. ಇಲ್ಲಿ ನೋಡ್ರಿ, ಸೊ ನೀವು ಯಾರ್ಯಾರು ಮುಂಚೆ ಪ್ರಿಪೇರ್ ಆಗಿಲ್ಲಲ್ಲ, ಅಟ್ಲೀಸ್ಟ್ ಇವಾಗ ಈ ಫಾರ್ಮುಲಾಸ್ ಇಷ್ಟು ಮಿನಿಮಮ್ ಫಾರ್ಮುಲಾಸ್ ಆದರೂ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವು x is equal to tan alpha ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು, y is equal to tan beta ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಟ್ ಈಸ್ tan 1/2 of sin inverse of 2 tan alpha divided by 1 plus tan square alpha plus cos inverse of 1 minus tan square beta divided by 1 plus tan square beta. So ಈಗ tan 1/2 of sin inverse of 2 tan alpha by 1 plus tan square alpha is sin 2 alpha, and this is cos inverse of cos 2 alpha. So this is tan 1/2 of sin inverse of sin 2 alpha, it is 2 alpha, plus cos inverse of this is beta, cos 2 beta is 2 beta. So ಇವೆರಡರಲ್ಲಿ 2 ಕಾಮನ್ ತಗೋ, tan 1/2 of 2 ಕಾಮನ್ ತಗೊಂಡ್ರೆ alpha plus beta. So now we got tan of alpha plus beta means tan of a plus b.
So tan of a plus b ಬಂದ್ಬಿಟ್ಟು very simple, tan a plus tan b divided by 1 minus tan b. See, ಇದು ವಿಡಿಯೋ ರೆಕಾರ್ಡೆಡ್ ಇದೆ, ಯು ಕ್ಯಾನ್ ವಾಚ್ ಇಟ್ ಎನಿ ನಂಬರ್ ಆಫ್ ಟೈಮ್ಸ್. ರಿವೈಂಡ್ ಮಾಡಿರಿ ನೋಡ್ರಿ. ಸೊ tan alpha is nothing but x, ಮೇಲ್ಗಡೆ ಇದೆ x plus y divided by 1 minus xy. This is very expected. Even same thing ITFL I am going to choose only 3 questions, minimum 3 questions select ಮಾಡ್ತೀನಿ ನೋಡ್ರಿ. ಸೊ ಈ ವರ್ಷ ಬರೋಂಥದ್ದು. One more we can expect is this one. Write tan inverse of root of 1 plus x square minus 1 by x in simplest form. Simplest formally express ಮಾಡ್ರಿ ಅಂತ ಕೇಳ್ಬೋದು. Even this is also expected one. ಸೊ ಇಲ್ಲಿ ನೋಡ್ರಿ ನಾನು ಮಾಡ್ತೀನಿ, we are going to put, ಇದು ಆ್ಯಕ್ಚುಲಿ ಇದೆಲ್ಲ ಮೇನ್ ಬೇಸಿಕ್ ಗೊತ್ತಿರಬೇಕು. ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇತ್ತಪ್ಪ ಅಂದರೆ ಎಕ್ಸ್ ಜಾಗದಲ್ಲಿ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಫಾರ್ಮುಲಾ ಬರ್ತವೆ ಅಷ್ಟೇ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ವಿ ಗೆಟ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ minus 1 divided by tan theta. Now this is tan inverse of 1 plus tan square theta which is equal to secant square theta minus 1 divided by tan theta. ಇಲ್ಲಿ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಸೊ ನನಗೆ ಬರೋದು tan inverse of secant theta minus 1 divided by tan theta. So remember, ಈ secant na I am going to write this as 1 by cos. So this is 1 by cos theta minus 1, as it is ಬರೀತಿದ್ದೀವಿ, -1 ಇದೆ, -1 ಬರೀಬೇಕು. ಆ್ಯಂಡ್ ಇಲ್ಲಿ tan theta ಇದೆ, tan theta is nothing but divided by sin theta divided by cos theta. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ tan inverse of ಈಗ 1 minus cos theta means 1 minus cos theta whole divided by cos theta. ಮೇಲೆ ಸ್ಟೆಪ್ ನೋಡ್ಕೊಳ್ರಿ, ವಿಲ್ ಅಂಡರ್ಸ್ಟ್ಯಾಂಡ್. whole divided by we got sin theta divided by cos theta. So ಈ ಸ್ಟೆಪ್ ಇಂದ ನೋಡ್ರಿ, ಇಲ್ಲಿ LCM ತಗೊಂಡಿನಿ ನಾನು. ಓಕೆ, ಸೊ these two get cancels. It is left out with tan inverse of 1 minus cos theta divided by sin theta. Clear? So last ಗೆ simplification, 1 minus cos theta is 2 sin square theta by 2 and sin theta is 2 sin theta by 2 cos theta. Suppose if you are feeling difficult with this, skip this topic, next matrices anta hogogri. So these two get cancels and even these two. Sin by cos is tan, so we got tan inverse of tan theta by 2. So tan inverse of tan theta by 2 is theta by 2. ಈ 1 by 2 ಹಂಗೆ ಬರ್ಕೋ, x is equal to tan theta ಆದರೆ theta is equal to tan inverse of x. So this is one more expected for this upcoming year, 3 marks ಗೆ. ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟೆಡ್ ಅಂತಂದರೆ we may get this one. So sin inverse of 3 by 5 which is 3 by 5 minus you may get this one, cos inverse of 4 by 5 plus cos inverse of 12 by 13 which is equals to cos inverse of 33 by 65. Even this is also expected for this upcoming year. So ಈ ಟೈಪ್ ಪ್ರಾಬ್ಲಮ್ಮು. ಸೊ ನನಗೇನು ಮಾಡಬೇಕು, ಫಸ್ಟ್ ನನಗೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರಬೇಕು. ಆ್ಯಂಡ್ ಇಲ್ಲಿ ಪ್ಲಸ್ ಇದೆ, ಮೀನ್ಸ್ ಯು ಥಿಂಕ್ ಆಫ್ ಕಾಸ್ ಆಫ್ a plus b. ಸೊ ಕಾಸ್ ಆಫ್ a plus b it will be equal to cos a cos b minus sin a sin b. ಸೊ ಈ ನನಗೆ ಕಾಸ್ ಇನ್ವರ್ಸ್ ಆಫ್ 4 by 5ನ ನಾನು ಎ ಅಂತ ತಗೋತೀನಿ, ಮೀನ್ಸ್ ಕಾಸ್ ಎ ವಿಚ್ ಈಸ್ ಈಕ್ವಲ್ ಟು 4 by 5. ಕ್ಲಿಯರ್? ಸೊ ಒನ್ಸ್ ಯು ನೋ ಕಾಸ್ ಎ, ಸೈನ್ ಎ ಬಂದ್ಬಿಟ್ಟು ಇಟ್ ಈಸ್ ವೆರಿ ಈಸಿ. ನಾನು ಯಾಕಂದರೆ ನನಗೆ ಕಾಸ್ ಎ ಸೈನ್ ಎ, ಕಾಸ್ ಬಿ ಸೈನ್ ಬಿ ಇಷ್ಟೆಲ್ಲ ಗೊತ್ತಿರಬೇಕು. ಕಾಸ್ ಎ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಸೈನ್ ಎ. Sin a is root of 1 minus square of this, 4 square 16, 5 square 25. So sin a which is equal to root of 25 minus 16 divided by 25. So sin a which is equal to 25 minus 16 is 9. So that is 3 by 5, it will be sin a. Clear?
ನೆಕ್ಸ್ಟ್ ನನಗೆ ಇಲ್ಲಿ ಕ್ವಶನಲ್ಲಿ ನೋಡ್ರಿ, ವಿ ಹ್ಯಾವ್ ಕಾಸ್ ಇನ್ವರ್ಸ್ ಆಫ್ 12/13 ಅಂತಿದೆ. ಸೊ ಯು ಟೇಕ್ ಕಾಸ್ ಇನ್ವರ್ಸ್ ಆಫ್ 12/13ನ ಬಿ ಅಂತ ತಗೋ. ಸೊ ವಿ ಗಾಟ್ ಕಾಸ್ ಬಿ ವಿಚ್ ಇಸ್ ಈಕ್ವಲ್ ಟು 12/13. ಸೊ ಕಾಸ್ ಬಿ ಗೊತ್ತಿದ್ರೆ ವಿ ಕ್ಯಾನ್ ಫೈಂಡ್ ಸೈನ್ ಬಿ. ಸೈನ್ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ 12² / 13² ಮೀನ್ಸ್ 144/169 ಅಂತ ಅರ್ಥ. ಸೊ ಸೈನ್ ಬಿ ವಿಚ್ ಇಸ್ ಈಕ್ವಲ್ ಟು root of 169 minus 144 divided by 169. So sin b which is equal to root of 25/169. So sin b which is equal to 5/13. So ನನಗೆ ಎಲ್ಲ ಥಿಂಗ್ಸ್ ಗೊತ್ತಾಯ್ತು ಇವಾಗ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಇನ್ ದಟ್ ಕಾಸ್ ಆಫ್ a plus b is equal to, ಇಲ್ಲಿ ನೋಡ್ರಿ, ಕಾಸ್ a ಕಾಸ್ b. ಸೊ ಕಾಸ್ a ಬಂದ್ಬಿಟ್ಟು 4/5, cos b ಬಂದ್ಬಿಟ್ಟು 12/13 ಮೈನಸ್ ಸೈನ್ ಎ 3/5 ಇಂಟು ಸೈನ್ ಬಿ 5/13. ಕ್ಲಿಯರ್? ಸೊ ಎಲ್ಲ ಕ್ವಶನಲ್ಲಿದೆ. ಸೈನ್ ಎ ಈಸ್ 3/5, ಸೈನ್ ಬಿ ಈಸ್ 5/13. ನಾವು ದೀಸ್ ಟು ಗೆಟ್ ಕ್ಯಾನ್ಸಲ್ಸ್. ಓಕೆ, ಅಥವಾ ಕ್ಯಾನ್ಸಲ್ ಮಾಡಲಾರ್ದಂಗೆ ಇದ್ದರೂ ಕೂಡ. ಸೊ 5 ಇಂಟು 13 ಎಲ್ ಸಿ ಎಮ್ ತೊಗೊಂಡ್ರೆ 12 4 = 48, 5 3 = 15. ಓಕೆ, 48ಅಲ್ಲಿ 15 ಹೋಗ್ಬಿಟ್ರೆ ಹೌ ಮಚ್ ವಿಲ್ ಗೆಟ್? 48ಅಲ್ಲಿ 15 33 ಆ್ಯಂಡ್ 13 5 is 65. ಸೊ ದಟ್ ಈಸ್ ದ ಆನ್ಸರ್. ಸೊ ಕಾಸ್ ಆಫ್ a plus b ವಿಚ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಸೊ a plus b ವಿಚ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 33/65. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಫಾರ್ 3 marks ಅಂತಂದರೆ, ಸೊ ದೀಸ್ ಆರ್ ದ 3 questions. Next, matrices in the, what are the expected 3 marks for this year? So this is my vote ashte. So most likely you may get this theorem. Prove that if for a square matrix A, show that with real number entries a plus a dash is symmetric and a minus a dash is q symmetric ಅಂತ ತೋರಿಸ್ಬೇಕು. ಅಕಾರ್ಡಿಂಗ್ ಟು ಮೀ ಇದು ಒಂದು ಎಕ್ಸ್ಪೆಕ್ಟೆಡ್ ಇರ್ಬೋದು ಈ ವರ್ಷ. ಓಕೆ, ಸೊ ನಾವೇನು ಮಾಡಬೇಕು, ಇದನ್ನು ಸಿ ಅಂತ ತೊಗೋಬೇಕು. ಲೆಟ್ ಮಿ ಟೇಕ್ a plus a dash as something called c. ಸೊ ವಿ ಗಾಟ್ c is equal to a plus a dash. ಇವಾಗ ಸಿನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸಿ ಡ್ಯಾಶ್ ತೊಗೋಬೇಕು. ಸಿ ಡ್ಯಾಶ್ is equal to a plus a dash whole dash. c dash is equal to, you know, a dash plus a dash whole dash. So c dash which is equal to a dash plus a dash whole dash is nothing but a. So c dash which is equal to, you got a plus a dash. A plus a dash under which is again nothing but c. So c is equal to c dash bantala. Therefore c is symmetric. c alla illi, c andre illi a plus a dash. Therefore we can write a plus a dash is symmetric. ಈಗ ನೆಕ್ಸ್ಟ್ ಪಾರ್ಟ್ ಏನಂತಂದರೆ, ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಎ ಮೈನಸ್ ಎ ಡ್ಯಾಶ್ ಇಸ್ ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಅದು ಒಂದು ಕ್ವಶನ್. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಡಿ ಅಂತ ತಗೋತೀನಿ. ಎ ಮೈನಸ್ ಎ ಡ್ಯಾಶ್ ಇಸ್ ಟೇಕನ್ ಎಸ್ ಡಿ. ನಾವು ಡಿ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಸೊ ಡಿ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಸೊ ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ. ಸೊ ಯು ಗಾಟ್ ಡಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು, ಸೊ ಎ ಡ್ಯಾಶ್ ಮೈನಸ್ ಎ ಅಂತಿದೆ. ಬಟ್ ನನಗಿಲ್ಲಿ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಕ್ವಶನ್, ನನಗಿಲ್ಲಿರೋದು ಎ ಡ್ಯಾಶ್ ಮೈನಸ್ ಎ ಅಂತಲ್ಲ, ಎ ಮೈನಸ್ ಎ ಡ್ಯಾಶ್ ಇದೆ ನನಗೆ. ಬಟ್ ನನಗಿರೋದು ಉಲ್ಟಾ. ಸೊ ಐ ವಿಲ್ ಟೇಕ್ ಮೈನಸ್ ಕಾಮನ್. ಆವಾಗ ಎ ಡ್ಯಾಶ್ ಮೈನಸ್ ಎ ಇರೋದನ್ನ ಎ ಮೈನಸ್ ಎ ಡ್ಯಾಶ್ ಅಂತ ಬರೀಬೋದು. ಸೊ ಡಿ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಎ ಮೈನಸ್ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಡಿ. ಸೊ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬಂತು. ದೇರ್ ಫೋರ್ ಎ ಮೈನಸ್ ಎ ಡ್ಯಾಶ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಅಕಾರ್ಡಿಂಗ್ ಟು ಮೈ ಸೆನ್ಸ್ ಇದು ಒಂದು ಈ ವರ್ಷ ಎಕ್ಸ್ಪೆಕ್ಟೆಡ್ ಇದೆ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆಕ್ಟೆಡ್, ಯಾಕಂದರೆ ಸಮ್ ಆಫ್ ಸಿಮೆಟ್ರಿಕ್ ನೋಡ್ರಿ, ನಾನು ಇವಾಗ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಆ್ಯಕ್ಚುಲಿ ಮಾಡಿಸಿಲ್ಲ. ಬಟ್ ಅದು 2 years ಕೇಳಿದ್ದಾನೆ. ನಾನು ಐ ಆಮ್ ಡೌಟ್ಫುಲ್ ಈ ವರ್ಷ ಕೇಳ್ತಾನ ಇಲ್ಲ ಅನ್ನೋದು. ಸೊ ಇನ್ನೊಂದು ಎಕ್ಸ್ಪೆಕ್ಟೆಡ್ ಏನಂತಂದರೆ, ಈವನ್ ದಿಸ್ ಒನ್ ಆಲ್ಸೋ, ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಬಲ್ ಮ್ಯಾಟ್ರಿಸಸ್, ಶೋ ದ್ಯಾಟ್, ಪ್ರೂವ್ ದ್ಯಾಟ್ AB whole inverse that is equal to B inverse A inverse. Even this is also expected one. ಇದನ್ನೇನು ಮಾಡಬೇಕು, ಫಸ್ಟ್ ಅಕಾರ್ಡಿಂಗ್ ಟು ದ ಡೆಫಿನೇಷನ್ AB
ಅನ್ನೋದು ಒಂದು ಮ್ಯಾಟ್ರಿಕ್ಸು, ಎ ಬಿ ಹೋಲ್ ಇನ್ವರ್ಸ್ ಅನ್ನೋದು ಇನ್ವರ್ಸ್ ಆಫ್ ಎ ಬಿ, ಅಂದರೆ ಎ ಬಿದು ಇನ್ವರ್ಸ್. ಯಾವಾಗಲೂ ಕೊಟ್ಟಿರೋ ಮ್ಯಾಟ್ರಿಕ್ಸು ಮತ್ತು ಅದ್ರದ್ದು ಇನ್ವರ್ಸು ಮಲ್ಟಿಪ್ಲೈ ಮಾಡಿದಾಗ ಡೆಫಿನೆಟ್ಲಿ ಆನ್ಸರ್ ಐ ಬರುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ಈಸ್ ಎ ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಅಂತ ಬರ್ಕೋಬೇಕು. ಸೊ ಇಲ್ಲಿ ಟೂ ಪ್ರಾಸೆಸ್, ಒಂದು ಮಲ್ಟಿಪ್ಲೈ ಬೈ ಎ ಇನ್ವರ್ಸ್, ದೆನ್ ಮಲ್ಟಿಪ್ಲೈ ಬೈ ಬಿ ಇನ್ವರ್ಸ್, ಅಷ್ಟೇ ಸಿಂಪಲ್. ಸೊ ಫಸ್ಟ್ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್. ಸೊ ವಿ ಗಾಟ್ ಎ ಇನ್ವರ್ಸ್ ಇಂಟು ಎ ಬಿ ಹೋಲ್ ಇನ್ವರ್ಸ್ which is equal to A inverse into I. So this is a very fundamental thing. You should know that A inverse into A. So ಒಂದು ಮ್ಯಾಟ್ರಿಕ್ಸ್ ಮತ್ತು ಅದ್ರದ್ದು ಇನ್ವರ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ಐ ಬರ್ತದೆ. ಐ ಇಂಟು ಬಿ ದಟ್ ಈಸ್ ಈಕ್ವಲ್ ಟು ಎ ಬಿ ಹೋಲ್ ಇನ್ವರ್ಸ್ ಐ ಇಂಟು ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್. ಬಿಕಾಸ್ ಐ ಜೊತೆಗೆ ಯಾವುದಾನೊಂದು ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಟ್ರಿಕ್ಸ್ ಅದೇ ಬರುತ್ತೆ. ಸೊ ಐ ಇಂಟು ಬಿ ಈಸ್ ಬಿ, ಜಸ್ಟ್ ನಾವು ಹ್ಯಾವ್ ಇನ್ಫಾರ್ಮ್, into AB whole inverse which is equal to A inverse. So first A inverse ಇಂದ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ B inverse ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ B inverse into B into AB whole inverse which is equal to B inverse A inverse. So what is B into B inverse? I into AB whole inverse which is equal to B inverse A inverse. ಸೊ ಇವಾಗ AB whole inverse into I ಇದೆ. ಸೊ ಇಟ್ ಈಸ್ ಈಕ್ವಲ್ ಟು AB whole inverse that is equal to B inverse A inverse. This is one expected. And ಇನ್ನೊಂದು ಏನು ಎಕ್ಸ್ಪೆಕ್ಟೆಡ್ ಅಂತಂದರೆ ಇದರಲ್ಲಿ we can expect even this, finding the unknown variables. So this year we may expect even this. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ಇಲ್ಲಿ ಆ್ಯಕ್ಚುಲಿ ಅನ್ನೋನ್ ವೇರಿಯಬಲ್ಸ್ ಅದೆಲ್ಲ 2 ಮಾರ್ಕ್ಸಲ್ಲಿ ಬರ್ತಾಯಿದೆ. ಓಕೆ, ಸೊ 2 ಮಾರ್ಕ್ಸ್ ಸಪ್ರೇಟ್ ವಿಡಿಯೋ ಇರ್ತದೆ. ಇಫ್ ಎಕ್ಸ್ ಪ್ಲಸ್ ವೈ ವಿಚ್ ಇಸ್ ಈಕ್ವಲ್ಸ್ ಟು 7 0 2 5 ಆ್ಯಂಡ್ ಎಕ್ಸ್ ಮೈನಸ್ ವೈ ವಿಚ್ ಇಸ್ ಈಕ್ವಲ್ಸ್ ಟು 3 0 0 3. ಈವನ್ ದಿಸ್ ಅಲ್ಲ, ಇದು ಇಟ್ ಮೇ ಕಮೆಂಟರ್ ಫಾರ್ ಈವನ್ ಫಾರ್ 2 ಮಾರ್ಕ್ಸ್ ಆಲ್ಸೋ. ಸೊ ಇವೆರಡನ್ನ ಆ್ಯಡ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ ಆ್ಯಡ್ ಮಾಡಿದಾಗ 7 0 2 5 ಪ್ಲಸ್ ಇದನ್ನು ಆ್ಯಡ್ ಮಾಡು 3 0 0 3. ಸೊ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತಾವೆ, ಪ್ಲಸ್ ವೈ ಮೈನಸ್ ವೈ ಉಳಿಯೋದು 2x ವಿಚ್ ಇಸ್ ಈಕ್ವಲ್ ಟು 7 + 3 10 0 2 and 8. So implies we can write x is equal to 5 0 1 4 because 2 ಇಲ್ಲಿ ಬಂದರೆ 10/2 is 5 ಆ ಥರ. ಓಕೆ, ಸೊ ನೆಕ್ಸ್ಟ್ ವೆನ್ ಯು ನೋ y value we can x value we can find y value using this. So from this y is equal to 7 0 2 5 minus x. So x ಅಂತಂದರೆ 5 0 1 4. So we can write y is equal to 2 0 1 1. So this is also one expected problem for this year. And ಇನ್ನೊಂದು ಎಕ್ಸ್ಪೆಕ್ಟೆಡ್ ಅಂದರೆ ಲಾಸ್ಟ್ ಒನ್. ಸೊ 3 ಮಾಡಿದ್ದೀನಿ, 4th ಒನ್ ಈ ಮ್ಯಾಟ್ರಿಸಲ್ಲಿ. ಈವನ್ ದಿಸ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಇಯರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ವಿ ಗಾಟ್ ಕಾಸ್ ಎಕ್ಸ್ ಆ್ಯಂಡ್ ಮೈನಸ್ ಸೈನ್ ಎಕ್ಸ್ 0, sin x cos x and this is 0 0 0 1. So we have to show that f of x into f of y which is equal to f of x plus y ಅಂತ ತೋರಿಸ್ಬೇಕು. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. ಸೊ ಇದು ನೋಡ್ರಿ ವೆರಿ ಸಿಂಪಲ್. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇದೆ. ಲೆಟ್ ಮಿ ಫೈಂಡ್ ಔಟ್ ದ್ಯಾಟ್. ಸೊ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ವಿಚ್ ಇಸ್ ಈಕ್ವಲ್ಸ್ ಟು, ಫಸ್ಟ್ ಎಫ್ ಆಫ್ ಎಕ್ಸ್ ಬರೀಬೇಕು. ಕ್ವಶನ್ ಇದೆಲ್ಲ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0 ಆ್ಯಂಡ್ ಸೈನ್ ಎಕ್ಸ್ ಕಾಸ್ ಎಕ್ಸ್ 0 0 0 1. ಸೊ ಇದು ಎಫ್ ಆಫ್ ಎಕ್ಸ್ ಆಯಿತು. ಎಫ್ ಆಫ್ ವೈ ಅಂತಂದರೆ ಸೇಮು ಇನ್ ಟರ್ಮ್ಸ್ ಆಫ್ ವೈಲ್ ಬರೀಬೇಕು. ಕಾಸ್ ವೈ ಸೈನ್ ವೈ ಆ್ಯಂಡ್ ದಿಸ್ ಇಸ್ 0 ಮೈನಸ್ ಸೈನ್ ವೈ ಕಾಸ್ ವೈ 0 0 0 1. ಸೊ ಈ ಥರ ಬರ್ಕೋಬೇಕು ಫಸ್ಟ್.
ಸೊ ನೆಕ್ಸ್ಟ್ ಸ್ಟೆಪ್ ಏನು, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ವಿಚ್ ಈಸ್ ಈಕ್ವಲ್ ಟು, ನಾನು ಇಲ್ಲಿ ಬರಿತೀನಿ ಸೊ ದಟ್ ಸ್ಪೇಸ್ ಇದಾಗುತ್ತೆ ನನಗೆ. ಸೊ ನಾನೇನು ಮಾಡಬೇಕು, ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋತಾ ಹೋಗ್ಬೇಕು ನೋಡಿರಿ, ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಅದನ್ನು ಆಸ್ ಇಟ್ ಈಸ್ ಬರಿ, ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ನೆಕ್ಸ್ಟ್ ಇದು ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. So we should write this in the brackets, minus sin x into sin y plus next 0 into something is 0 plus 0 ಬರೆದಿಲ್ಲ ಅಂದರೆ ನಡೀತದೆ. ನೆಕ್ಸ್ಟ್ ಸೇಮ್ ಥಿಂಗ್ cos x ನೋಡಿರಿ ಬ್ಲ್ಯಾಕ್ ಇಂದ ಮಾರ್ಕ್ ಮಾಡಿದೆ, cos x into minus sin y, ಸೊ minus cos x into sin y plus next minus sin x into cos y, so minus sin x into cos y. Next 0 into something 0. Next ನೋಡ್ರಿ cos x into 0 it is equal to 0, ಸೊ ಇಲ್ಲಿ ಬರೋದು ನನಗೆ 1 ಅಂತ ಬರ್ತದೆ. ಸೇಮ್ ಥಿಂಗ್ ಅದೇ ಥರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಿನಿಮಮ್ ಆದರೂ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಸೇಮ್ ಥಿಂಗ್ sin x into cos y, so let me write that sin x into cos y plus cos x into sin y, cos x into sin y plus 0 into something is 0 ಬಿಟ್ಬಿಡು. ನೆಕ್ಸ್ಟ್ sin x into minus cos y, minus sin x cos y. ನೆಕ್ಸ್ಟ್ cos x into cos y plus cos x into cos y plus 0 into something is 0. ನೆಕ್ಸ್ಟ್ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ sin x into 0 ನೋಡಿರಿ, sin x into 0 is 0, cos x into 0 is 0, 0 into something is 0. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕಷ್ಟೇ ಇಲ್ಲಿ. Next we get 0 into something 0, this whole thing is 0, this is 0, this is 1, ಇದು f of x into f of y. ಸೊ ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಿಲ್ಲ ಅಂತಂದರೆ ಈ ಪ್ರಾಬ್ಲಮ್ ಅರ್ಥ ಆಗಲ್ಲ ನಿಮಗೆ. ಇದು ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಪ್ಲಸ್ ನೋಡಿರಿ, ಒಂದು ಸ್ಪೇಸ್ ಜಾಗ ಬಿಡ್ರಿ, ಈ ಥರ ಸ್ವಲ್ಪ ಒಂದು ಲೈನ್ ಜಾಗ ಬಿಟ್ಟಿದ್ರಿ. ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಫೈಂಡ್ ಔಟ್ ಮಾಡೋಣ ಅಂತ ನಾವು. ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಸಿಂಪಲ್, ಮೇನ್ ಫಂಕ್ಷನಲ್ಲಿ ಎಲ್ಲೆಲ್ಲಿ ಎಕ್ಸ್ ಕಾಣುತ್ತೆ ಅಲ್ಲಿ ಎಕ್ಸ್ ಪ್ಲಸ್ ವೈ ಬರೆದ್ಬಿಡು. ಇಲ್ಲಿ ಕಾಸ್ ಎಕ್ಸ್ ಕಾಣ್ತಾ ಇದೆ, ಸೊ ಯು ಜಸ್ಟ್ ರೈಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಕೂಡ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಇದು 0, ಇದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಇದು 0 0 0 1. ಸೇಮ್ ಥಿಂಗ್ ಮೇಲೆ ಸ್ಪೇಸ್ ಕೊಟ್ಟಿರ್ತಿಲ್ಲ ಜಾಗ, ಅಲ್ಲಿ ಬರೆದ್ಬಿಡು ಅಷ್ಟೇ. ದಟ್ ವಿಲ್ ಬಿ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. So these are expected questions for the upcoming exam from matrices. So determinants ಇಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, 3 marks, ಐ ಥಿಂಕ್ 2 marks ಎಕ್ಸ್ಪೆಕ್ಟ್ ಮಾಡ್ಬೋದು, 3 marks ಏನಿಲ್ಲ. ಡಿಫ್ರೆನ್ಷಿಯೇಷನ್ ಇಂದ ಮೇನ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇನ್ಲಿ ಡಿಫ್ರೆನ್ಷಿಯೇಷನ್ ಇಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸಾಲ್ವ್ ಮಾಡ್ತಿದ್ದೀನಿ ನೋಡ್ರಿ. ಸೊ ಯು ಕ್ಯಾನ್ ಚೂಸ್ ಎನಿ ಟಾಪಿಕ್. ಸೊ ಮೇನ್ಲಿ ಡಿಫ್ರೆನ್ಷಿಯೇಷನ್ ಇಂದ this one is expected for this year. ಯಾವುದಂದರೆ if x is equal to a cos cube theta, y is equal to a sin cube theta, show that dy by dx which is equal to minus cube root of y by x. ಇದು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. ಓಕೆ, ಸೊ ನಂಗೆ ಡಿಫ್ರೆನ್ಷಿಯೇಷನ್ ಬರೋದೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಸಮ್ ಆದರೂ ಕಲ್ತ್ಕೊ. Now x is equal to a cos cube theta. So differentiation of x with respect to theta is dx by d theta. A into cos cube theta differentiation is 3 cos square theta into minus sin theta. So next step ಅಲ್ಲಿ ಇದು ನೀಟಾಗಿ ಬರೀಬೋದು. dx by d theta is equal to minus 3a cos square theta into sin theta. Clear? Next ಈಗ ನೋಡ್ರಿ, y is equal to ಅಂತಿದೆ ಫಂಕ್ಷನ್. So y is equal to a sin cube theta. So differentiation of y with respect to theta, dy by d theta which is equal to a into sin cube theta is 3 sin square theta into sin theta differentiation is cos theta. So which is equal to 3a sin square theta into cos theta. So this is dy by d theta and divided by dx by d theta. ಎರಡು ಗೊತ್ತಾಯ್ತು ನನಗೆ. ಸೊ ನಾನೇನು ಪ್ರೂವ್ ಮಾಡಬೇಕು, dy by dx is equal to this ಪ್ರೂವ್ ಮಾಡಬೇಕು. ಸೊ ವೆರಿ ಸಿಂಪಲ್, dy by dx will be equal to
So we should, first of all, we should find dy by dx. Dy by dx is nothing but dy by d theta divided by dx by d theta. So dy by d theta ಅಂದರೆ ಇದಿಷ್ಟು ಬಂತು, that is 3a cos square theta into, I'm sorry, so we got 3a sin square theta into cos theta divided by dx by d theta is minus 3a cos square theta into sin theta. So ಇವೆರಡು ಕ್ಯಾನ್ಸಲ್ ಆಗ್ತವೆ, ಆ್ಯಂಡ್ ಈವನ್ ಸೈನ್ಸ್ ಆ್ಯಂಡ್ ಗೆಟ್ ಕ್ಯಾನ್ಸಲ್ಸ್, ಕಾಸ್ ಗೆಟ್ ಕ್ಯಾನ್ಸಲ್ಸ್. ಸೊ dy by d theta ಅಂತಂದರೆ ಇಟ್ ಈಸ್ ಮೈನಸ್ ಟ್ಯಾನ್ ಥೀಟಾ. ಓಕೆ, ಇವಾಗ ನೋಡ್ರಿ, ನನಗೆ ಆನ್ಸರ್ ಬಂದ್ಬಿಟ್ಟು ಮೈನಸ್ ಕ್ಯೂಬ್ ರೂಟ್ ಆಫ್ y by x ಅಂತ ಪ್ರೂವ್ ಮಾಡಬೇಕು. ಸೊ ವಿ ನೋ ದ್ಯಾಟ್, ಇಲ್ಲಿ ನೋಡ್ರಿ ಮೇಲ್ಗಡೆ ಪ್ರಾಬ್ಲಮ್, ಐ ಆಮ್ ಗೋಯಿಂಗ್ ಟು ಡಿವೈಡ್. ನೋಡ್ರಿ, ಇದು ಆ್ಯಕ್ಚುಲಿ ಕ್ವಶನ್ ಇದೆ, y ಈಸ್ ಈಕ್ವಲ್ ಟು a sin ಕ್ಯೂಬ್ ಥೀಟಾ. ಸೊ a sin ಕ್ಯೂಬ್ ಥೀಟಾ ಬೈ a cos ಕ್ಯೂಬ್ ಥೀಟಾ ಮಾಡ್ತೀನಿ. a sin ಕ್ಯೂಬ್ ಥೀಟಾ ಬೈ a cos ಕ್ಯೂಬ್ ಥೀಟಾ ಮಾಡಿದಾಗ you will be getting y by x. So first of all, these two get cancelled. Sin cube by cos cube theta is tan cube theta, which is equal to y by x. ಅಥವಾ tan theta which is equal to cube root of y by x. So tan cube theta ಅಂದರೆ y by x, tan theta ಅಂದರೆ cube root of y by x. So we can write tan theta means cube root of y by x. This is one expected according to me. ನೆಕ್ಸ್ಟ್ ಇನ್ನೊಂದೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ ಅಂತಂದರೆ, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈವನ್ ದಿಸ್ ಒನ್. ಎಸ್, ದಿಸ್ ಪ್ರಾಬ್ಲಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ x is equal to root of a sin inverse t, y is equal to root of a cos inverse t. Show that dy by dx which is equal to minus y by x. So ಈಗ ನಾನು dx by, first let me write x is equal to, ಈಗ ನಾನು ಡೈರೆಕ್ಟಾಗಿ ಮಾಡಿದ್ರೆ ಇಟ್ ಈಸ್ ವೆರಿ ಲೆಂತಿ, ಲೈಕ್ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ. ಸೊ ನಾನು ವಾಟ್ ಐ ಡು ಈಸ್ ಐಲ್ ಜಸ್ಟ್ ಮಲ್ಟಿಪ್ಲೈ ದೀಸ್ ಟು ಎಕ್ಸ್ ವೈ ವಿಚ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಟಿ ಇಂಟು ರೂಟ್ ಆಫ್ ಎ ಪವರ್ ಕಾಸ್ ಇನ್ವರ್ಸ್ ಟಿ. So xy which is equal to, ಇಲ್ಲಿ bases are same, powers can be added. So it is root of a power sin inverse t plus cos inverse t. So xy which is equal to root of, so sin inverse t plus cos inverse t ಬಂದ್ಬಿಟ್ಟು pi by 2. ಇವಾಗ ಇದಿಷ್ಟು ಒಂದು ಕಾನ್ಸ್ಟೆಂಟ್ ಆಗಿಬಿಡ್ತು. ಸೊ ಡೋಂಟ್ ವರಿ, ನಾವು ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಸೊ ಇಲ್ಲಿವರೆಗೆ ಜಸ್ಟ್ ಸಿಂಪ್ಲಿಫಿಕೇಶನ್, ಡಿಫ್ರೆನ್ಷಿಯೇಷನ್. x ಇಂಟು y, u ಇಂಟು v, u v ಡ್ಯಾಶ್ plus v u dash, that is equal differentiation of constant 0. So x into dy by dx which is equal to minus y, ಅಥವಾ dy by dx which is equal to minus y by x. This is one expected. and ಇನ್ನೊಂದು ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಈ ವರ್ಷ ಅಂತಂದರೆ ಮೋಸ್ಟ್ ಲೈಕ್ಲಿ ಇನ್ನು ಎರಡು, ಸೊ ಪ್ರಾಬ್ಲಿ ಇದು ಬರ್ಬೋದು. Suppose if y is equal to sin inverse of 2 power x plus 1 divided by 1 plus 4 power x. This is one expected. So ಇದನ್ನ ಹೆಂಗೆ ಬರ್ಕೋಬೇಕು, y is equal to sin inverse of ಈ 2 power x plus 1, I am going to write this as 2 power x into 2 divided by 4 power x ನ 2 power x whole square ಅಂತ ಬರಿಬೋದು. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ 2 power x as tan theta ಅಂತ ತಗೋತೀನಿ. ಅವಾಗ ಫಾರ್ಮುಲಾ ಬರುತ್ತೆ. ಓಕೆ, ಇದೇನೇ ಒಂದು 4-5 ಸಲ ರಿವೈಂಡ್ ಮಾಡಿ ನೋಡಿರಿ, ಫಿಕ್ಸ್ ಆಗಿಬಿಡ್ತದೆ ತಲೆಯಾಗ. ಓಕೆ, 2 power x ಬಂತಂದರೆ ಟ್ಯಾನ್ ಥೀಟಾ ಇಲ್ಲಿ ಈ ಥರ ಬಂತಂದರೆ ಟ್ಯಾನ್ ಥೀಟಾ ತೊಗೋಬೇಕು 2 power x ಜಾಗದಲ್ಲಿ, ಕ್ಲಾರಿಟಿ ಬರ್ತದೆ. ಸೊ 2 power x ಇಸ್ ಟೇಕನ್ ಆಸ್ ಟ್ಯಾನ್ ಥೀಟಾ. ಅವಾಗ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಸೊ ಇಲ್ಲಿ 2 power x ಜಾಗದಲ್ಲಿ ಟ್ಯಾನ್ ಥೀಟಾ ಬರೀಬೇಕು. ಸೊ ಉಳಿದಿರೋದೇನು 2 tan theta ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ದಿಸ್ ಈಸ್ ದ ಥಿಂಗ್. ಸೊ ಫೈನಲಿ y is equal to sin inverse of, so 2 tan theta divided by 1 plus tan square theta is sin 2 theta. So we got sin 2 theta. Now y is equal to sin inverse of sin 2 theta which is nothing but 2 theta.
ಸೊ ಫೈನಲಿ ನೋಡಿ, ಇಲ್ಲಿವರೆಗೆ ಡಿಫ್ರೆನ್ಷಿಯೇಷನೇ ಇಲ್ಲ. 2 ಪವರ್ ಎಕ್ಸ್ ಅಂದರೆ ಟ್ಯಾನ್ ತೀಟಾ, ಆರ್ ವಿ ಕ್ಯಾನ್ ರೈಟ್ ತೀಟಾ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್. ಸೊ ಈಗ ನಾನು ಐ ಕ್ಯಾನ್ ರೈಟ್ ವೈ ಈಸ್ ಈಕ್ವಲ್ ಟು 2 ಇಂಟು ಓಕೆ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್. ಇವಾಗ ಡಿಫ್ರೆನ್ಷಿಯೇಷನ್ ಮಾಡ್ತೀನಿ ನಾನು. Now I am going to differentiate. So dy by dx is equal to 2 into tan inverse of x differentiation 1 by 1 plus x square. ನಿಮಗೆ ಗೊತ್ತು. So 1 by 1 plus x ಅಲ್ಲ, ಇಲ್ಲಿ 2 power x whole square. And differentiation of 2 power x is 2 power x into log 2. That is the thing. So this one, like, we can expect this here. And one more expected question is last one. So actually ನಾನು ನಿಮಗೆ 3 ಎಕ್ಸ್ಪ್ಲೇನ್ ಮಾಡೀನಿ. ಫೋರ್ತ್ ಕ್ವಶನ್, differentiate sin square x with respect to e power cos x. So first we should take this as something called u ಅಂತ ತಗೋಬೇಕಿದನ್ನು. u is equal to sin square x, ಇದನ್ನು v is equal to e power cos x ಅಂತ ತಗೋಬೇಕು. ಇವಾಗ ನಾವು ವಿ ಶುಡ್ ಡಿಫ್ರೆನ್ಷಿಯೇಟ್ u with respect to x. So it will be du by dx which is equal, differentiation of sin square x is 2 sin x into cos x. Same thing, ಇಲ್ಲಿ we should differentiate v with respect to x. dv by dx is equal to, differentiation of e power cos x is e power cos x, and cos x differentiation is minus sin x. Now we have to differentiate u with respect, means differentiation of sin square x with respect to e power cos x antana, means differentiation of u with respect to v antandre du by dv is equal to, so du by dx divided by dv by dx. So du by dx andre 2 sin x into cos x, dv by dx andre minus sin x into e power cos x. So these two get cancels, 2 by cos x divided by minus e power cos x. So these are expected 3 marks questions for this upcoming year. Most likely ನನ್ನ ಪ್ರಕಾರ ಇದು ಮತ್ತೆ ಹೇಳ್ತಿದ್ದೀನಿ, ಬಂದಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಜಸ್ಟ್ ದಿಸ್ ಈಸ್ ಮೈ ರೆಸ್ಪೆಕ್ಟ್ ಟು ಮೈ ರೆಫರೆನ್ಸ್ ಅಷ್ಟೇ ಇದು. ನೆಕ್ಸ್ಟ್ ಇಂಟಿಗ್ರೇಷನ್. ನೆಕ್ಸ್ಟ್ ಇಸ್ ಇಂಟಿಗ್ರೇಷನಲ್ಲಿ ಈ ವರ್ಷ 3 ಮಾರ್ಕ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿ, ನೀವು ಮೆಟೀರಿಯಲ್ ತೆಗೆದು ನೋಡಿದ್ರು ಕೂಡ ಯು ಹ್ಯಾವ್ ನಾಟ್ ಲೆಸ್ ದ್ಯಾನ್ 143 ಪ್ರಾಬ್ಲಮ್ಸ್ ಇದಾವೆ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ, 143. ಸೊ ಇದರಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಜಸ್ಟ್ ಟೆಲ್ ಯು 3 ಪ್ರಾಬ್ಲಮ್ಸ್, ಓನ್ಲಿ 3 ಔಟ್ ಆಫ್ 143 3. ಸೊ ಈ ವರ್ಷ ಒಂದು ಎಕ್ಸ್ಪೆಕ್ಟೆಡ್ ಅಂತಂದರೆ ಅಕಾರ್ಡಿಂಗ್ ಟು ಮೀ ಯು ಮೈ ಗೆಟ್ ದಿಸ್ ಕ್ವಶನ್, integration of e power x into 1 plus sin x divided by 1 plus cos x into dx. ಸೊ ಈ ಕ್ವಶನ್ ಬರ್ಬೋದು. ಸೊ ಈಗ ನೋಡ್ರಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಇದನ್ನ ಈ ಥರ ಸ್ಪ್ಲಿಟ್ ಮಾಡ್ಕೊತೀನಿ, 1 by 1 plus cos x plus sin x divided by 1 plus cos x into dx. Now e power x into 1 divided by 1 plus cos x is 2 cos square x by 2. Sin x is 2 sin x by 2 cos x by 2. ಫಾರ್ಮುಲಾ ಬರ್ತಾ ಇಲ್ಲ ಅಂತೇಳಿ ಸ್ಕಿಪ್ ಮಾಡಬೇಡ್ರಿ, ಇವಾಗ ಕಲ್ತ್ಕೊಂಡ್ಬಿಡ್ರಿ ಫಾರ್ಮುಲಾಸ್. ಸೊ 1 plus cos x is 2 cos square x by 2. So into dx. So these two get cancels and even these two get cancels. Integration of e power x into 1 by 2 into, what is 1 by cos square x? 1 by cos square x is secant square x by 2 plus ಇನ್ನು ಇಲ್ಲಿ ಉಳಿದಿರೋದು sin by cos is tan x by 2 into dx. ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ ಅಂತಂದರೆ, there is one formula, that is integration of e power x into f of x plus f dash of x into dx which is equals to e power x into f of x plus c. ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್. ಈಗ ನೋಡ್ರಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರ್ತದೆ, ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ tan x by 2 is secant square x by 2. ಸೊ ಅದಕ್ಕಾಗಿ ಐ ಆಮ್ ಗೋಯಿಂಗ್ ಟು ಟೇಕ್ f of x as tan x by 2 and f dash of x as, differentiation of tan x by 2 is nothing but secant square x by 2 and differentiation of x by 2 is nothing but 1 by 2.
ಸೊ ಇವಾಗ ಇಲ್ಲಿದೆ. ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ, ಇ ಪವರ್ ಎಕ್ಸ್. ಸೊ ದೇರ್ ಫೋರ್ ಐ ಈಸ್ ಈಕ್ವಲ್ ಟು, ಸೊ ಬೆಟರ್ ಯು ಟೇಕ್ ಐ ಈಸ್ ಈಕ್ವಲ್ ಟು ಅಂತಲೇ ತಗೋರಿ ಸ್ಟಾರ್ಟಿಂಗಿಂದ. ಸೊ ಐ ಈಸ್ ಈಕ್ವಲ್ ಟು, ಡೈರೆಕ್ಟ್ ಆನ್ಸರ್ ಈಸ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ tan x by 2 plus c. This is one expected problem for this upcoming year. And ಇನ್ನೊಂದು ಅಕಾರ್ಡಿಂಗ್ ಟು ಮೀ ಇನ್ನೂ ಎರಡು ಎಕ್ಸ್ಪೆಕ್ಟೆಡ್ ಏನಪ್ಪ ಅಂತಂದರೆ ಫ್ರಮ್ ಇಂಟಿಗ್ರೇಷನ್. ಜಸ್ಟ್ ಎ ಮಿನಿಟ್. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ yes, ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ. So we can expect even this, that is integration of x minus 3 divided by x minus 1 whole cube into e power x into dx. ಇದನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸಾರಿ, ಹೋಲ್ ಕ್ಯೂಬ್ ಇಲ್ಲಿದೆ. Now we can write this as e power x into x minus 3 divided by x minus 1 whole cube into dx ಅಂತ ಬರಿಬೋದು ಇದನ್ನು. ಓಕೆ, ನಾವು ವಾಟ್ ಐ ಡು ಈಸ್ ಕೆಳಗೆ ಮೇಲೆ ಸೇಮ್ ಬರೋಂಗೆ ನೋಡ್ಕೋಬೇಕು. ಫಸ್ಟ್ ಕಾನ್ಸ್ಟೆಂಟ್ ಇಲ್ಲಿ -1 ಇದೆ, ಅಲ್ಲಿ ಕೂಡ -1 ಬಂದರೆ ಏನಾದರೂ ವಿ ಕ್ಯಾನ್ ಡೂ ಸಮಥಿಂಗ್. ಸೊ ಅದಕ್ಕೆ ಇಲ್ಲಿ -1 ಇದೆ, ಇಲ್ಲಿ ಕೂಡ -1 ಬಂದರೆ ವಿ ಕ್ಯಾನ್ ಡೂ ಸಮಥಿಂಗ್. ಈ x minus 3ನ x minus 1 minus 2 ಅಂತ ಬರಿತೀನಿ. ಸೊ ದಟ್ ನನಗೆ -1 ಬರಬೇಕು, ಅಲ್ಲಿದೆ. ಸೊ ಈಗ ನಾನೇನು ಮಾಡ್ತೀನಿ, ಸ್ಪ್ಲಿಟ್ ಮಾಡ್ತೀನಿ. ಇ ಪವರ್ ಎಕ್ಸ್ ಇಂಟು, ಸೊ ಎಕ್ಸ್ ಇದಿಷ್ಟು ನೋಡಿರಿ, x minus 1 divided by this, x minus 1 divided by x minus 1 whole cube minus this 2 divided by x minus 1 whole cube into dx. Now these get cancels. E power x into 1 divided by x minus 1 whole square minus 2 divided by x minus 1 whole cube into dx. Again the same thing. ಇದು e power x, ಇದು f of x, ಇದು this is f of x. 1 divided by x minus 1 whole square is f of x. F dash of x is nothing but minus 2 divided by x minus 1 whole cube. So ಇದು, therefore the direct answer is e power x into f of x plus c. This is one expected. So ಇನ್ನೂ ಒಂದು expected ಅಂತಂದರೆ even this you may get, that is integration of x into e power x divided by 1 plus x whole square into dx. This one is inna nanu I am going to explain only two. ಇದೊಂದು ಇನ್ನು ಒಂದು ಸಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಸೊ ದೀಸ್ ಆರ್ ಆಲ್ ಎಕ್ಸ್ಪೆಕ್ಟೆಡ್. ನಾನು ಐ ಡ್ ನಾಟ್ ಸಾಲ್ವ್ 10 to 15 ಮಾಡಿಸಿಲ್ಲ ನಿಮಗೆ. ಐ ಆಮ್ ಜಸ್ಟ್ ಸಾಲ್ವಿಂಗ್ 3 to 4. ನೋಡಿರಿ, 143 ಪ್ರಾಬ್ಲಮ್ಸಲ್ಲಿ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಓನ್ಲಿ 3 ಪ್ರಾಬ್ಲಮ್ಸ್. ಎಸ್, ಸೊ ದಿಸ್ ಇಸ್ ಒನ್ ಎಕ್ಸ್ಪೆಕ್ಟೆಡ್. ಇದನ್ನ ಹೆಂಗೆ ಮಾಡಬೇಕು, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ 1 plus x whole square into dx ಅಂತ ಬರ್ಕೊಳ್ರಿ. ಕೆಳಗಡೆ ನನಗೆ 1 ಇದೆ ಕಾನ್ಸ್ಟೆಂಟು, ಮೇಲ್ಗಡೆ 1 ಬಂದರೆ ಚೆನ್ನಾಗಿ. ಸೊ ವಾಟ್ ಐ ಡೂ ಇಸ್ ಇ ಪವರ್ ಎಕ್ಸ್ ಇಂಟು 1 ಬರಬೇಕಲ್ಲ, ಸೊ 1 ಇಲ್ಲ, ಸೊ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು, we got this complete expression divided by that x plus 1 divided by x plus 1 whole square minus 1 divided by x plus 1 whole square into dx. So ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು 1 divided by x plus 1 minus 1 divided by x plus 1 whole square into dx. ಸೊ ಇವಾಗ ಇದು f of x, ಇದು f of x is 1 divided by x plus 1 and f dash of x is minus 1 divided by x plus 1 whole square. Therefore the answer is e power x into f of x plus c. This is one expected. So probably ನನ್ನ ಗೆಸ್ಸಿಂಗ್ ಪ್ರಕಾರ ಇಷ್ಟಲ್ಲಿ ಒಂದು ಗ್ಯಾರಂಟಿ ಬರ್ಬೋದಲ್ಲ, ನನ್ನ ಗೆಸ್ಸಿಂಗ್. ನೆಕ್ಸ್ಟ್ when it comes to vectors, so vectors ಅಲ್ಲಿ is and one thing remember,
ಒಂದು ಸೆಕ್ಷನ್ ಫಾರ್ಮುಲಾ, ಇನ್ನೊಂದು ಈಕ್ವೇಷನ್ ಆಫ್ ಲೈನ್ ಫ್ರಮ್ 3D. ಇವೆರಡು ಕಲ್ತ್ಕೊಂಡ್ಬಿಡ್ಬೇಕು, ಇವೆರಡು ಇಂಪಾರ್ಟೆಂಟ್. ಅವೆರಡನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಫಸ್ಟ್ ವೆಕ್ಟರ್ಸಲ್ಲಿ ಫಸ್ಟ್ ಯು ಮೇ ಎಕ್ಸ್ಪೆಕ್ಟ್, ಐ ಆಮ್ ಜಸ್ಟ್ ಓಪನಿಂಗ್ ವೆಕ್ಟರ್ಸ್ ಟಾಪಿಕ್. ಒಂದು ಸೆಕ್ಷನ್ ಫಾರ್ಮುಲಾ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ವೆಕ್ಟರ್ಸ್. ಸೊ ಸೆಕ್ಷನ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಸೊ ಫಸ್ಟ್ ನನಗೆ 2 ಪಾಯಿಂಟ್ಸ್ ಇದ್ದಾವೆ. ಸೊ A and B be the 2 points with position vector OA vector. This is OA vector is A vector. Next OB vector is B vector. Okay. Next nodri, let A and B be the 2 points with position vector OA vector is equal to A vector, OB vector is equal to B vector. Next RB some point which divides A and B internally in the ratio m is to n. With so next point is RB some point with position vector R vector dividing A and B internally in the ratio m is to n. So that is the thing. So it is given that OA vector is equal to A vector, OB vector is equal to B vector, and OR vector is equal to R vector anta kottidane. Okay, so once again I'll repeat. R A and B be the 2 points with position vector A vector and small a vector and small b vector. Adana illi baradini nanu. OA vector is equal to A vector, OB vector is equal to B vector. R be some point with position vector OR vector is equal to R vector which divides A and B internally in the ratio m is to n. Okay, so now from that figure we can write. So that is nodili, we can write AR vector divided by RB vector, AR vector divided by RB vector which is equal to m by n. Okay, so next step, AR vector is OR minus OA. You know that AB vector is OB minus OA. Same thing, RB vector antandre it is OB minus OR which is equal to m by n. So OR vector means R vector, OA vector is A vector divided by this is B vector minus R vector which is equal to m by n. So next step is cross multiplication. ಈಗ ನೋಡ್ರಿ, R vector minus A vector ಗೆ multiply by n. Next B vector minus R vector ಗೆ multiply by m. ಸೊ ಈಗ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ರಿ. R vector n minus A vector n which is equal to m into B vector minus m into R vector. Just multiply ಮಾಡೋದು ನೋಡಿ, m ಇದಕ್ಕೆ ಇದಕ್ಕೆ. ನೆಕ್ಸ್ಟ್ ಏನು ಮಾಡಬೇಕು, ಆರ್ ಎಲ್ಲ ಒಂದು ಕಡೆ ತೊಗೊಂಬರ್ಬೇಕು. ಈಗ ಆರ್ ವೆಕ್ಟರ್ ಇಲ್ಲಿದೆ ಆಲ್ರೆಡಿ. ಸೊ ಯು ಹ್ಯಾವ್ ಆರ್ ವೆಕ್ಟರ್. ಸೊ ಇದನ್ನ ಇಲ್ಲೇ ಇಟ್ಕೊ, ಎನ್ ಇಂಟು ಆರ್ ವೆಕ್ಟರ್ ಇಲ್ಲಿಲ್ಲ. ಸೊ ಇದನ್ನ ಆ ಕಡೆ ಕಳ್ಸೋಣ. ಇಲ್ಲಿದೆ ಆರ್ ವೆಕ್ಟರ್ ಮೈನಸ್ ಎಮ್ ಇಂಟು ಆರ್ ವೆಕ್ಟರ್ ಈ ಕಡೆ ಬಂದರೆ ಪ್ಲಸ್ ಎಮ್ ಇಂಟು ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಮ್ ಇಂಟು ಬಿ ವೆಕ್ಟರ್. ಇದಿಷ್ಟು ಆ ಕಡೆಗೆ ಹೋದರೆ ಪ್ಲಸ್ ಎನ್ ಇಂಟು ಎ ವೆಕ್ಟರ್. ಸೊ ಇಲ್ಲಿ ಕಾಮನ್ ಬಂದ್ಬಿಟ್ಟು ಆರ್ ವೆಕ್ಟರ್. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಎನ್ ಪ್ಲಸ್ ಎಮ್ which is equal to m into b vector plus n into a vector. Therefore R vector is m into b vector plus n into a vector divided by m plus n. ಇದು ಒಂದು ಎಕ್ಸ್ಪೆಕ್ಟೆಡ್ ಸೆಕ್ಷನ್ ಫಾರ್ಮುಲಾ ಡಿರೈವ್ ಮಾಡೋದು 3 ಮಾರ್ಕ್ಸ್ಗೆ. ಸೊ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ ಅಂತಂದರೆ, ಮೋಸ್ಟ್ ಲೈಕ್ಲಿ ಯೂನಿಟ್ ವೆಕ್ಟರ್ ನೋಡಿಲ್ಲಿ. ಈವನ್ ಈ ವರ್ಷ ಪ್ರಾಬಲಿ ಇದು ಈ ಕ್ವಶನ್ ಬರ್ಬೋದು. ಸಪೋಸ್ ಎ ವೆಕ್ಟರ್ ಈಸ್ ಗಿವನ್ ಆಸ್ ಐ ಪ್ಲಸ್ ಜೆ ಮೈನಸ್ ಕೆ ಆ್ಯಂಡ್ ಬಿ ವೆಕ್ಟರ್ ಈಸ್ ಗಿವನ್ ಆಸ್ ಐ ಪ್ಲಸ್ 2j plus k. Okay, now the question is we have to show unit vector perpendicular to a plus b and unit vector, one ನಿಮಿಷ, find the unit vector perpendicular to a plus b and a minus b. ಸೊ ಈಗ ನೋಡ್ರಿ, ಫೈಂಡ್ ಎ ಯೂನಿಟ್ ವೆಕ್ಟಾರ್ ಅಂತ ಕರಿತಿದ್ದೆ ನಾನು. ಅಂದರೆ ವಾಟ್ ವಿ ಹ್ಯಾವ್ ಟು ಫೈಂಡ್ ಎ ವೆಕ್ಟರ್, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ. ಸೊ ದ ಕ್ವಶನ್ ಈಸ್ ಎ ಪ್ಲಸ್ ಬಿಗೆ ಎ ಮೈನಸ್ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ವೆಕ್ಟರ್ ಯಾವುದು ಅಂತಂದರೆ
A plus B cross A minus B. So A plus B cross A minus B is a vector which is perpendicular to A plus B and A minus B. This unit vector andre divided by its magnitude. Andre A plus B cross A minus B magnitude. So first we should find A vector plus B vector. So A vector plus B vector andre write within the brackets I plus j minus k plus B vector andre I plus 2j plus k. So next step ಅಲ್ಲಿ I plus j minus k. So plus I plus 2j plus k ಇದೆ. So directly we can perform that addition. A vector plus B vector is equal to I plus I is 2i. J plus 2j is 3j minus k plus k get cancels. Next part is A minus B ಕಂಡುಹಿಡಿಯಬೇಕು. Means A vector minus B vector. So that is I plus j minus k minus B vector ಅಂತಂದ್ರೆ I plus 2j plus k. So we are going to get I plus j minus k minus I minus 2j minus k. So this is A vector minus B vector is equal to I cancel ಆಗ್ತದೆ. So j minus 2j is minus j minus 2k. So we got to know these two. ಇವಾಗ A plus B ಗೊತ್ತಾಯಿತು, A minus B ಗೊತ್ತಾಯಿತು. Now we have to find out A plus B cross A minus B. So for that ಈಗ ನೋಡಿಲ್ಲಿ A plus B cross A minus B which is equal to ಫಸ್ಟಿಗೆ ಏನು ಮಾಡಬೇಕು, ಡಿಟರ್ಮಿನೆಂಟ್ ಹಾಕಿ I J K ಬರೀಬೇಕು. Then we should write A plus B components. A plus B components ಅಂತಂದರೆ 2 3 0. ಇಲ್ಲಿ ನೋಡ್ರಿ 2 3 0. ನೆಕ್ಸ್ಟ್ A minus B components ಅಂದರೆ ಇಲ್ಲಿ I ಇಲ್ಲ ಇಲ್ಲಿ. ಸೊ ಅದಕ್ಕೆ 0 minus 1 minus 2. ಸೊ ಈ ಥರ ಬರೆದು ನನಗಿಲ್ಲಿ ಸೈನ್ಸ್ ಏನು ಬರೀಬೇಕು, ಎಕ್ಸ್ಪಾನ್ಷನ್ ಡಿಟರ್ಮಿನೆಂಟ್ ಪ್ಲಸ್ ಮೈನಸ್ ಪ್ಲಸ್. ಸೊ ಯು ನೋ ಹೌ ಟು ಪರ್ಫಾರ್ಮ್ ದಿಸ್. ಸೊ I cap into 3 into 2 minus 6 minus 0 minus j cap into, so this is minus 4 minus 0 plus k cap into minus 2 minus 0. So this is minus 6i minus into minus plus 4j minus 2k. So this is A plus B cross A minus B. So numerator part ಗೊತ್ತಾಯ್ತು ನನಗೆ. ನ್ಯೂಮರೇಟರ್ ಪಾರ್ಟ್ ಅಂದರೆ ಇದಿಷ್ಟು ಗೊತ್ತಾಯಿತು. ನೆಕ್ಸ್ಟ್ ಡಿನಾಮಿನೇಟರ್ ಇದ್ರ ಮ್ಯಾಗ್ನಿಟ್ಯೂಡ್ ಇದೆ. ಸೊ ನಾವು ಮ್ಯಾಗ್ನಿಟ್ಯೂಡ್ ಆಫ್ A plus B cross A minus B which will be equal to root of, ಇಲ್ಲಿ minus 6 ಸ್ಕ್ವೇರ್ ಅಂದರೆ 36, 4 ಸ್ಕ್ವೇರ್ ಅಂದರೆ 16, 2 ಸ್ಕ್ವೇರ್ ಅಂದರೆ 4. ಸೊ ದಿಸ್ ಈಸ್ root 56. ಸೊ ಲಾಸ್ಟಿಗೆ ಆನ್ಸರ್ ಏನು ಬರೀಬೇಕು, A plus B cross A minus B ಅದು ಇದಿಷ್ಟು ಬರೀರಿ, ವೆಕ್ಟಾರ್ ಇದು. ವಿ ಹ್ಯಾವ್ ಟು ರೈಟ್ ಅ ವೆಕ್ಟಾರ್ ಡಿವೈಡೆಡ್ ಬೈ. ಸೊ ಈ ಆನ್ಸರ್ root 56 ಬರೀಬೇಕು. ದಿಸ್ ಈಸ್ ಒನ್ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಅಪ್ಕಮಿಂಗ್ ಇಯರ್. ಸೊ ಇನ್ನೊಂದೇನಪ್ಪ ಅಂತಂದರೆ ಒನ್ ಮೋರ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇಸ್, ಸಪೋಸ್ ಇದು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. I ಪ್ಲಸ್ ಜೆ ಪ್ಲಸ್ ಕೆ ಅಂತ ಒಂದು ವೆಕ್ಟರ್ ಕೊಟ್ಟಿದ್ದಾನೆ. ಆ್ಯಂಡ್ ಇನ್ನೊಂದು ವೆಕ್ಟರ್ ಬಂದುಬಿಟ್ಟು 2i ಪ್ಲಸ್ 5j ಆ್ಯಂಡ್ ಇನ್ನೊಂದು ವೆಕ್ಟರ್ ಬಂದುಬಿಟ್ಟು 3i ಪ್ಲಸ್ 2j ಮೈನಸ್ 3k ಇದೆ. ನಾವು ಆ್ಯಂಡ್ ಒನ್ ಮೋರ್ ಇಸ್ I minus 6j minus k. Now are the position vectors of the points A, B, C, D. Find the cosine of the angle between AB vector and CD vector. AB vector and CD vector the cosine angle ಕಂಡುಹಿಡಿಯಬೇಕು. ಸೊ cosine angle ಅಂದರೆ ಏನಿಲ್ಲ, ಯು ನೋ ದಟ್ cos theta which is equals to, ಸೊ ನಿಮಗೆ ಇದು ಬೇಸಿಕ್ ಫಾರ್ಮುಲಾ ಗೊತ್ತಿದೆ. ಸೊ cos theta which is equal to A vector dot B vector divided by magnitude of A magnitude of B. ಸೊ ಇಲ್ಲಿ ಇಟ್ ಈಸ್ ಅ ಆ್ಯಂಗಲ್ ಬಿಟ್ವೀನ್ ಎ ಬಿ ಆ್ಯಂಡ್ ಸಿ ಡಿ ಇದೆ. ಸೊ ಫಾರ್ಮುಲಾ ಏನಾಗುತ್ತೆ, cos theta which is equals to AB vector dot CD vector divided by magnitude of AB vector magnitude of CD vector. This is the formula. Okay, now first let me find AB vector. ನೋಡಿ ಒಂದೊಂದೇ ಕಂಡು, ಫಸ್ಟ್ ಎ ಬಿ ಆಮೇಲೆ ಸಿ ಡಿ ಆಮೇಲೆ ಅವೆರಡರ ಮಧ್ಯೆ ಡಾಟ್. So first let me find AB vector. So AB vector means it is OB minus OA. So now look, this is OA, the OB, and this is OC, and this is OD last.
So AB vector is OB minus OA means 2y plus 5j minus OA. OA is nothing but I plus j plus k. So AB vector which is equal to 2i plus 5j minus I minus j minus k. So 2i minus I is I, 5j minus j is nothing but 4j and ಮಿಕ್ಕಿರೋದು minus k. This is AB vector. Next ಏನು ಫೈಂಡ್ ಔಟ್ ಮಾಡಬೇಕು ನಾವು, we have to find out AB ಆಯಿತು CD. ಸೊ CD ವೆಕ್ಟರ್ ಅಂದರೆ OD minus OC. ಸೊ OD ಅಂತಂದರೆ you got to know that I minus 6j minus k minus OD. I mean OD ಆಯಿತು OC. ಸೊ CD ವೆಕ್ಟರ್ is OD minus OC. OD ಇದು ಬರೆದಿದ್ದೀನಿ. ನೆಕ್ಸ್ಟ್ OC ವೆಕ್ಟರ್ is 3i plus 2j minus 3k. So it will be I minus 6j minus k minus 3i minus 2j minus into minus plus 3k. So now this is I minus 3i is minus 2i, 6j minus 2j is minus 8j, minus k plus 3k is plus 2k. Now this is CD vector. So ಇವೆರಡರ ಮಧ್ಯೆ ನಾನು ಏನು ಕಂಡುಹಿಡಿಯಬೇಕು, ಡಾಟ್ means I have to find AB vector dot CD vector. ಸೊ ಎ ಬಿ ವೆಕ್ಟರ್ ಅಂದರೆ ಐ ಪ್ಲಸ್ 4j ಮೈನಸ್ ಕೆ, ಸಿ ಡಿ ಅಂದರೆ ಮೈನಸ್ 2i ಮೈನಸ್ 8j ಪ್ಲಸ್ 2k. ಸೊ ಇವೆರಡರ ಮಧ್ಯೆ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 1 ಇಂಟು ಮೈನಸ್ 2 ಈಸ್ ಮೈನಸ್ 2, 4 ಇಂಟು ಮೈನಸ್ 4 ಇಟ್ಸ್ 32, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2, ಎಲ್ಲ ಮೈನಸ್ ಇದ್ದಾವೆ. ಸೊ ಇಟ್ ವಿಲ್ ಬಿ ಮೈನಸ್ 36. ಸೊ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಡಿನಾಮಿನೇಟರ್ ನೋಡಿರಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ ಅಂದರೆ ರೂಟ್ ಆಫ್, ಸೊ ಇಲ್ಲಿ ಎ ಬಿ ಇಲ್ಲಿದೆ, we have AB I ಅಂದರೆ 1 square is 1, 4 square is 16, again minus 1 square is 1, this is equal to root 18. next magnitude of CD vector ಅಂದರೆ root of, ಸೊ ಇದು minus 2 square ಅಂತಂದರೆ 4 plus 8 square minus 8 square ಅಂದರೆ 64 plus 2 square ಅಂತಂದರೆ 4. so which is equal to 64 plus 4 is 68, 68 plus 4 is root 72. so finally ಇಲ್ಲಿ ಆನ್ಸರ್ ಈ ಥರ ಬರೀಬೋದು ನೀವು. ಸೊ ವಿ ಕ್ಯಾನ್ ರೈಟ್ ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು, ಸೊ ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ ಟು ಎ ಬಿ ಡಾಟ್ ಸಿ ಡಿ ಬಂದ್ಬಿಟ್ಟು ಆನ್ಸರ್ ನನಗೆ ಐ ಗಾಟ್ ಮೈನಸ್ 36 ಡಿವೈಡೆಡ್ ಬೈ ರೂಟ್ 18 ಇಂಟು ರೂಟ್ 72. ನೀವು ಸಿಂಪ್ಲಿಫೈ ಮಾಡಿಲ್ಲ ಅಂದರೂ ಕೂಡ ದಟ್ಸ್ ಓಕೆ, ಅಟ್ಲೀಸ್ಟ್ ಇಷ್ಟಾದರೂ ಬರೀಬೇಕು. ಸೊ ದಿಸ್ ಈಸ್ ಒನ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ದಿಸ್ ಇಯರ್. ಆ್ಯಂಡ್ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ, let me just check it out. so for 3 marks ಅಂತಂದರೆ, ಸೊ ನಾನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನ ರೆಫರೆನ್ಸ್ ತೊಗೊಂಡು ಇದು ಪ್ರಾಬಲಿ ಇವೆರಡು ಮಾಡಿರಿ. ನೆಕ್ಸ್ಟ್ ಫ್ರಮ್ 3D ದಿಸ್ ಒನ್ 3Dಯಲ್ಲಿ ದಿಸ್ ಇಯರ್ ಯು ಮೇ ಎಕ್ಸ್ಪೆಕ್ಟ್ ಈಕ್ವೇಷನ್ ಆಫ್ ಲೈನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದ ಡಿರೈವೇಷನ್ ಈಸ್ ಕ್ವೈಟ್ ಸಿಂಪಲ್. ಸೊ ಇದ್ರ ಜೊತೆಗೆ ಇನ್ನೊಂದು ಏನು ಬರೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಈ ಥರ ಫಿಗರಿಗೆ ಒಂದು ಮಾರ್ಕ್ ಇರ್ತದೆ, ನೀಟಾಗಿ ಆಗಬೇಕು. ಆ್ಯಂಡ್ ಯು ಶುಡ್ ರೈಟ್ ದ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್ ಏನಿದೆ ಅದು ಬರೀಬೇಕು. ದಿಸ್ ಇಸ್ ಆರಿಜಿನ್ ಆ್ಯಂಡ್ ದಿಸ್ ಇಸ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ವೈ ಆ್ಯಂಡ್ ದಿಸ್ ಇಸ್ ಝೆಡ್. ಸೊ ನಾನೊಂದು ಲೈನ್ ಆಗಬೇಕು ಈ ಥರ. ಸೊ ಎಲ್ ಬಿ ದ ಲೈನ್. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿರ್ತೀನಿ. ನೆಕ್ಸ್ಟ್ ಇಲ್ಲಿ ಎ ಅನ್ನೋದೊಂದು ಪಾಯಿಂಟ್ ವಿತ್ ಪೊಸಿಷನ್ ವೆಕ್ಟಾರ್ ಎ ವೆಕ್ಟರ್, ಸ್ಮಾಲ್ ಎ ವೆಕ್ಟರ್. ನೆಕ್ಸ್ಟ್ ಪಿ ಅನ್ನೋದು ಇನ್ನೊಂದು ಪಾಯಿಂಟು, ಆರ್ಬಿಟ್ರರಿ ಪಾಯಿಂಟು ವಿತ್ ಪೊಸಿಷನ್ ವೆಕ್ಟರ್ ಆರ್ ವೆಕ್ಟರ್. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಲೆಟ್ ಎ ಬಿ ಎ ಪಾಯಿಂಟ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ಯಾರಲಲ್ ಟು ಬಿ ವೆಕ್ಟರ್ ಇನ್ನೊಂದು ಹಾಕಬೇಕು. ಸೊ ಇದಕ್ಕೆ ಪ್ಯಾರಲ್ ಆಗಿ ಬಿ ವೆಕ್ಟರ್ ಹಾಕ್ತೀನಿ. ಸೊ ಅವ್ನು ಕೇಳೋದೇ ನಿಮಗೆ 3 ಮಾರ್ಕ್ಸಿಗೆ 2 ಕೇಳಲ್ಲ, ವೆಕ್ಟರ್ ಫಾರ್ಮ್ ಅಷ್ಟೇ ಕಲ್ತ್ಕೊಟ್ರೆ ಸಾಕು. ಈಗ ನೋಡಿರಿ, ಎಲ್ ಬಿ ದ ಲೈನ್, ಓಕೆ, ಎಲ್ ಬಿ ದ ಲೈನ್, ಸಾರಿ ಲೆಟ್ ಮಿ ಗೋ ವಿತ್ ಎ ಬಿ ದ ಪಾಯಿಂಟ್ ಆನ್ ದ ಲೈನ್ L with
position vector. So OA vector which is equal to A vector. Okay. Next, P be an arbitrary point. P be an arbitrary point on the line L with position vector OP vector is equal to R vector. Next, let B vector be parallel to, ನೋಡಿ figure ನೋಡಿ ಬರ್ಕೋತ ಹೋಗ್ಬೇಕು, parallel to AP vector. B vector be parallel to AP vector. ಇವಾಗ ನೋಡ್ರಿ AP vector ಮತ್ತು B vector ಎರಡು parallel ಇದಾವೆ. So when they are parallel we can write AP vector which is equal to lambda B vector, or we can write AP can be written as, so OP minus OA which is equal to lambda B vector. So next is we can write OP vector as R vector, OA vector as A vector is equal to lambda B vector, or we can write R vector is equal to A vector plus lambda B vector. ಇದು ವೆಕ್ಟಾರ್ ನೊಟೇಷನ್. ಸೊ ಲಾಸ್ಟ್ ಇಯರ್ ನೀವು ಚೆಕ್ ಮಾಡಿದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಗಿವನ್ ಲೈನ್ಸ್ ಅಂತ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ 2023ಅಲ್ಲಿ, ಆ್ಯಂಡ್ 2024ಅಲ್ಲಿ ದೇ ಹ್ಯಾವ್ ಗಿವನ್ ಅ ಕ್ವಶನ್ ಆನ್ ಫಾರ್ 3 ಮಾರ್ಕ್ಸ್ಗೆ. ದ ಕ್ವಶನ್ ವಾಸ್ ಆನ್ ಒಂದು 3 ಮಾರ್ಕ್ಸ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಹ್ಯಾವಿಂಗ್ ದ ಪಾಯಿಂಟ್ಸ್. ಸೊ ಇಲ್ಲಿ 5 ಮಾರ್ಕ್ಸಿಗೆ ಕೂಡ ನಿಮಗೆ ಈಕ್ವೇಷನ್ ಆಫ್ ಲೈನ್ ಏನು ಕೇಳಿಲ್ಲ. ಲಾಸ್ಟ್ ಟೈಮ್ ಕೇಳಿದ್ದೇನೆ ಈಕ್ವೇಷನ್ ಆಫ್ ಲೈನ್ 5 ಮಾರ್ಕ್ಸಿಗೆ, ಬಟ್ ಈ ವರ್ಷ 5 ಮಾರ್ಕ್ಸಿಗೆ ಇದು ಬರಲಿಕ್ಕಿಲ್ಲ, 3 ಮಾರ್ಕ್ಸಿಗೆ ಇಷ್ಟೇ ಬರ್ತದೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಯು ಪ್ಲೀಸ್ ವರ್ಕೌಟ್ ದೀಸ್ 2 ಮಾಡಲ್ಸ್. ನಾನು ಮಾಡಲ್ಸ್ ಅಂತ ಬರೀತೀನಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ದ 2 ಮಾಡಲ್ಸ್ ಆರ್, ಒಂದು ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಇದರಲ್ಲಿ ಸ್ಕ್ಯೂ ಲೈನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸ್ಕ್ಯೂ ಲೈನ್ಸ್ ಒಂದು, ಇನ್ನೊಂದು ಬಂದ್ಬಿಟ್ಟು ಪ್ಯಾರಲಲ್ ಲೈನ್ಸ್, ಎರಡು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಇನ್ನೊಂದು ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ಸೊ ಈ 2 ಮಾಡಲ್ಸ್ ಮಾಡಿರಿ. ಸೊ ದೀಸ್ ಆರ್ ಸಮ್ expected questions for this upcoming year. Thank you. Next video it will be on 2 marks.